ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಾಯಿತು. ಸಿಎಂ ಮನೆ ಮುಂದೆ ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ಆ ಸುದ್ದಿ ಸೇರಿದಂತೆ ಇವತ್ತಿನ ಬೆಳವಣಿಗೆಗಳ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಚಕೋಟೆ. ಸ್ವಾದ, ಗುಣಮಟ್ಟ ಮತ್ತು ವಿಶ್ವಾಸ 30 ವರ್ಷದಿಂದ. ಸಚಿವ ಸ್ಥಾನಕ್ಕೆ ಈಶ್ವರಪ್ಪ ಗುಡ್ ಬೈ. ಅಪಾರ ಬೆಂಬಲಿಗರೊಂದಿಗೆ ಬಂದು ಸಿಎಂಗೆ ರಾಜೀನಾಮೆ ಸಲ್ಲಿಕೆ. ಸಿಎಂ ಮನೆ ಮುಂದೆ ಭಾರೀ ಹೈಡ್ರಾಮಾ. ರಾಜೀನಾಮೆ ಸಾಕಾಗಲ್ಲ, ಅರೆಸ್ಟ್ ಆಗಲೇಬೇಕು. ಈಶ್ವರಪ್ಪ ಬಂಧನಕ್ಕಾಗಿ ನಾಳೆಯಿಂದ ಕಾಂಗ್ರೆಸ್ ರಾಜ್ಯ ವ್ಯಾಪಿ ಹೋರಾಟ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಕಿಡಿ. ಒಂದೇ ಮಳೆಗೆ ನಲುಗಿ ಹೋಯಿತು ಬೆಂಗಳೂರು. ಬನಶಂಕರಿ ಕಾಮಾಖ್ಯದಲ್ಲಿ ಮನೆಗಳಿಗೆ ಚರಂಡಿ ನೀರು. ಬೇಸಿಗೆಯಲ್ಲೇ ಹೀಗೆ, ಮಳೆಗಾಲದಲ್ಲಿ ಇನ್ನೆಂಗೆ? ವಿಶ್ವದಾದ್ಯಂತ ರಾಖಿ ಭಾಯ್ ರಣಾರ್ಭಟ. ಕೆಜಿಎಫ್ 2 ಅಬ್ಬರಕ್ಕೆ ಗಲ್ಲಾ ಪೆಟ್ಟಿಗೆಯ ಬ್ರೇಕ್. ಒಂದೇ ದಿನ 150 ಕೋಟಿಗೂ ಹೆಚ್ಚು ಕಲೆಕ್ಷನ್. ನ್ಯೂಸ್ 18 ಗ್ರೂಪ್ನ ಸ್ಪೋರ್ಟ್ಸ್ 18 ಲೋಕಾರ್ಪಣೆ. ಕ್ರೀಡಾ ಚಾನೆಲ್ಗೆ ಖ್ಯಾತ ಕ್ರೀಡಾಪಟುಗಳ ಅಭಿನಂದನೆ. ಲಾಂಚ್ ದಿನವೇ ಯುವಿ ಮೊದಲ ಸಂದರ್ಶನ. $40% ಕಮಿಷನ್ ಆರೋಪವನ್ನ ಹೊತ್ತು ಫೈನಲಿ ಇವತ್ತು ರಾಜೀನಾಮೆ ಕೊಟ್ಟಿದ್ದಾಯ್ತು ಈಶ್ವರಪ್ಪನವರು. ಸಿಎಂ ಮನೆ ಮುಂದೆ ಹೈಡ್ರಾಮಾ ಕೂಡ ಸೃಷ್ಟಿಯಾಗಿದೆ. ಸಾಕಷ್ಟು ಜನ ಬೆಂಬಲಿಗರೊಂದಿಗೆ ಬಂದು ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಿದ್ದಾಯ್ತು. 40% ಕಮಿಷನ್ ಆರೋಪಕ್ಕೆ ಈಶ್ವರಪ್ಪ ತಲೆದಂಡ ಆಗಿದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಈಶ್ವರಪ್ಪ. ಸಿಎಂ ಬೊಮ್ಮಾಯಿ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ರು. ಒಂದು ಸಾಲಿನ ರಾಜೀನಾಮೆಯನ್ನ ಸಲ್ಲಿಸಿದ್ರು ಈಶ್ವರಪ್ಪ. ಸಿಎಂ ಬೊಮ್ಮಾಯಿ ಮನೆ ಎದುರು ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈಶ್ವರಪ್ಪನವರು ಬರ್ತಾ ಅವರು ಒಬ್ಬರೇ ಬರಲಿಲ್ಲ, ಅವರ ಅಭಿಮಾನಿಗಳನ್ನ ಕೂಡ ಕರ್ಕೊಂಡ್ಬಂದ್ರು. ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದಿದ್ರು ಈಶ್ವರಪ್ಪನವರ ಅಭಿಮಾನಿಗಳು. ರಾಜೀನಾಮೆ ಸಲ್ಲಿಕೆ ವೇಳೆ ಭಾವುಕರಾಗಿದ್ದಾರೆ ಈಶ್ವರಪ್ಪನವರು. ಪಕ್ಷ ಸದಾ ನಿಮ್ಮೊಂದಿಗೆ ಇರುತ್ತೆ ಈಶ್ವರಪ್ಪನವರೇ, ಹೆದರಬೇಡಿ, ಅಭಯವನ್ನ ನೀಡಿದ್ದಾರೆ ಬೊಮ್ಮಾಯಿ. ಸಿಎಂ ಮನೆ ಹೊರಗೆ ಈಶ್ವರಪ್ಪ ಅಭಿಮಾನಿಗಳು ಸಿಟ್ಟು, ಆಕ್ರೋಶ, ವಾಗ್ವಾದವನ್ನ ಮಾಡ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಬೊಮ್ಮಾಯಿಗೆ 1 ಲೈನ್ ರಾಜೀನಾಮೆ ಕೊಟ್ಟಿದ್ದು ಈಶ್ವರಪ್ಪನವರು. ಈಶ್ವರಪ್ಪನವರ ಜೊತೆಗೆ ಇನ್ನು ಸಾಕಷ್ಟು ಜನ ಸಚಿವರು ಕೊಟ್ಟಿದ್ರು. ಇಲ್ಲಿ MTV ನಾಗರಾಜ್, ಭೈರತಿ ಬಸವರಾಜ್, ಗೃಹ ಸಚಿವ ಆರಗ ಜ್ಞಾನೇಂದ್ರ, ಇನ್ನ ರಮೇಶ್ ಜಾರಕಿಹೊಳಿ ಕೂಡ ಇದ್ರು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈಶ್ವರಪ್ಪನವರು ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿದ್ರು. ಮತ್ತು ಒಂದ್ ಕಡೆ ಮುಖ್ಯಮಂತ್ರಿಗಳ ನಿವಾಸದ ಮುಂದ್ಗಡೆ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ರು ಈಶ್ವರಪ್ಪನವರ ಅಭಿಮಾನಿಗಳು. ಕೂಗಾಟವನ್ನ ಕೂಗ್ತಾ ಇದ್ರು. ಈಶ್ವರಪ್ಪಗೆ ಜೈ ಅಂತ ಘೋಷಣೆ ಕೂಗ್ತಾ, ಇನ್ನ ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ರು. ಸಚಿವರು ಸಿಎಂ ಮನೆಗೆ ಬಂದಿದ್ರು ಸಾಕಷ್ಟು ಜನ. ಪ್ರಮುಖವಾಗಿ ಕುರುಬ ನಾಯಕರು ಬಂದ್ರು ಅಲ್ಲಿ. ಈ ಸಂದರ್ಭದಲ್ಲಿ ಈಶ್ವರಪ್ಪನವರು, ಇದು ಆಲ್ಮೋಸ್ಟ್ ಕೆಲವರು ಹೇಳೋ ಪ್ರಕಾರ, ರಾಜಕೀಯ ವಿಶ್ಲೇಷಕರು ಹೇಳುವ ಪ್ರಕಾರ, ಮೋಸ್ಟ್ ಪ್ರಾಬಬ್ಲಿ ಇದು ಕೊನೆ ಬಾರಿ ಸಚಿವ ಸ್ಥಾನ. ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಂತೆ ನೆಕ್ಸ್ಟ್ ಅವರು ಸಚಿವರಾಗ್ತಾರೋ ಇಲ್ವೋ ಅನ್ನುವಂತ ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಇದೇ ಕೊನೆ ಹಂತ ಅಂತ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಈಗ ಆಲ್ರೆಡಿ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಿದ್ದಾಯ್ತು, ಆದ್ರೆ ಸಿಎಂ ನಿವಾಸದ ಮುಂದೆ ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ಹೇಗಿದೆ ಪರಿಸ್ಥಿತಿ ಅಲ್ಲೀಗ? ಪೃಥ್ವಿರಾಜ್ ಹಾರ್ನಹಳ್ಳಿ, ಸಚಿವ ಈಶ್ವರಪ್ಪನವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಒಂದು ವಾಕ್ಯ ಇರತಕ್ಕಂಥ ರಾಜೀನಾಮೆ ಪತ್ರವನ್ನು ಸಲ್ಲಿಸಿರುವಂಥದ್ದು. ಸ್ವಇಚ್ಛೆಯಿಂದ ನಾನು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದೇನೆ ಅಂತೇಳಿ ಮುಖ್ಯಮಂತ್ರಿಗಳೇ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸುವ ವೇಳೆ ಸಚಿವರಾದ ಭೈರತಿ ಬಸವರಾಜ್, MTV ನಾಗರಾಜ್, ಮಾಜಿ ಸಚಿವರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಮತ್ತು ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ ಉಪಸ್ಥಿತರಿದ್ದರು. ಪ್ರಮುಖವಾಗಿ ಈಶ್ವರಪ್ಪನವರು ಶಿವಮೊಗ್ಗದಿಂದ ಬೆಂಗಳೂರಿಗೆ ರಾಜೀನಾಮೆ ಕೊಡುವ ಸಂದರ್ಭದವರೆಗೂ ಕೂಡ
ತಮ್ಮ ಪರೋಕ್ಷವಾಗಿ ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು. ಆ ಮುಖಾಂತರ ಈಶ್ವರಪ್ಪ ರಾಜೀನಾಮೆ ಕೊಡ್ತಿರೋ ಜೊತೆಗೆ ತಾವು ಬಹಳಷ್ಟು ಸ್ಟ್ರಾಂಗ್ ಲೀಡರ್ನ ಮತ್ತೆ ಮತ್ತೆ ಹೈಕಮಾಂಡ್ಗೂ ತಿಳಿಸಬೇಕಾಗಿದೆ, ರಾಜ್ಯ ಬಿಜೆಪಿ ನಾಯಕರಿಗೆ ತಿಳಿಸಬೇಕಾಗಿದೆ ಮತ್ತು ಕಾಂಗ್ರೆಸ್ನ ನಾಯಕರುಗಳಿಗೂ ತಿಳಿಸಬೇಕಾಗಿದೆ. ರಾಜೀನಾಮೆ ಕೊಟ್ಟ ಬಳಿಕ ನನ್ನ ಅಕ್ಕಪಕ್ಕ ಜನರು ಇರ್ತಾರೆ ಮತ್ತು ರಾಜೀನಾಮೆ ಕೊಡುವ ಮುಂಚೆನೂ ಕೂಡ ಇರ್ತಾರೆ ಅನ್ನೋ ಮುಖಾಂತರ ಇದಂತೂ ಪರೋಕ್ಷವಾಗಿ ಶಕ್ತಿ ಪ್ರದರ್ಶನವೇ ಆಗಿತ್ತು. ರಾಜೀನಾಮೆ ಕೊಡುವ ಮುನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನಿವಾಸದ ಸುತ್ತಮುತ್ತ ಈಶ್ವರಪ್ಪನವರ ಅಭಿಮಾನಿಗಳು, ಆಪ್ತರು ಮತ್ತು ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಬಾರ್ದು ಅಂತೇಳಿ ಘೋಷಣೆಗಳನ್ನು ಕೂಗ್ತಿರುವಂಥದ್ದು ಮತ್ತು ಈಶ್ವರಪ್ಪನ ಬೆನ್ನಿಗೆ ನಿಂತಿರುವಂಥದ್ದು. ಒಟ್ಟಾರೆ ಈಶ್ವರಪ್ಪನವರು 40% ಲಂಚದ ವಿಚಾರವಾಗಿ ಇದೀಗ ರಾಜೀನಾಮೆ ಕೊಡುವ ಮುಖಾಂತರ ಬಿಜೆಪಿ ಸರ್ಕಾರದಲ್ಲಿ ಅತಿ ದೊಡ್ಡ ಒಂದು ವಿಕೆಟ್ ಪತನ ಆಗಿದೆ ಅಂತ ಹೇಳ್ಬೋದು. ಅಲ್ಲದೆ ಹಿರಿಯ ನಾಯಕರ ವಿಕೆಟ್ ಪತನ ಆಗಿದೆ ಅಂತ ಹೇಳ್ಬೋದು. ಆ ಮುಖಾಂತರ ಈಶ್ವರಪ್ಪನವರ ರಾಜಕೀಯ ಜೀವನದ ಅತಿ ದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳಬೇಕಾಗುತ್ತಾ ಈಶ್ವರಪ್ಪನವರ ಜೀವನದ ರಾಜಕೀಯದಲ್ಲಿ? ಪೃಥ್ವಿರಾಜ್, ಬಿಜೆಪಿಯಲ್ಲಿ ಅಲಿಖಿತವಾದ ಒಂದು ನಿಯಮ ಇರುವಂಥದ್ದು, 75 ದಾಟಿದವರಿಗೆ ಯಾವುದೇ ಕಾರಣ ಕೂಡ ಟಿಕೆಟ್ ಕೊಡಬಾರ್ದು ಅನ್ನೋ ಒಂದು ಮತ್ತು ಅವರಿಗೆ ಯಾವುದೇ ರೀತಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಎಂಬ ನಿಯಮ ಇರತಕ್ಕಂಥದ್ದು. ಈ ನಿಯಮದ ನಡುವೆ ಕೂಡ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಕೂಡಗಳನ್ನಾಗಿ ಮಾಡಿದರು. ಆದರೆ ಈಶ್ವರಪ್ಪ ಅವರ ವಿಚಾರದಲ್ಲಿ ಇದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತದೆ. ಯಾಕಂದರೆ ಲಂಚದ ಆರೋಪವನ್ನು ಹೊತ್ತು ರಾಜೀನಾಮೆ ಕೊಡ್ತಿರುವಂಥದ್ದು ಇದು ಪಕ್ಷ, ಈಶ್ವರಪ್ಪನವರು ಮತ್ತು ಸರ್ಕಾರಕ್ಕೆ ಅತಿ ದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳಲಾಗ್ತದೆ. ಅವರ 45 ವರ್ಷದ ರಾಜಕೀಯ ಜೀವನದಲ್ಲಿ ಅದು ಕೂಡ ಲಂಚದ ಆರೋಪವನ್ನು ಹೊತ್ತು 40% ಕಮಿಷನ್ ಆರೋಪ ಹೊತ್ತು ರಾಜೀನಾಮೆ ಕೊಡ್ತಿರುವಂಥದ್ದು ದುರದೃಷ್ಟಕರ ಅಂತಲೇ ಹೇಳಿದ್ರು ತಪ್ಪಾಗಲಾರ್ದು. ಆ ಮುಖಾಂತರ ಈಶ್ವರಪ್ಪನವರ ಒಂದು ರೀತಿಯ ರಾಜಕೀಯವಾಗಿ ಅವರ ಶಕ್ತಿ ಸಾಮರ್ಥ್ಯ ಈ ಒಂದು ಅಧ್ಯಾಯ ಕೊನೆಗೊಂಡಂತಲೇ ಹೇಳಲಾಗ್ತದೆ. ಯಾಕಂತೇಳಿದ್ರೆ ಈ ಈಶ್ವರಪ್ಪನವರ ರಾಜೀನಾಮೆ ಮುಂದೆ ಅವರ ಪುತ್ರ ಕೆ ಇ ಕಾಂತೇಶ್ವರ ಮುಂದಿನ ರಾಜಕೀಯ ಭವಿಷ್ಯಕ್ಕೂ ಕೂಡ ಕುತ್ತು ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತೇಳಿದ್ರೆ ಈಶ್ವರಪ್ಪರ ರಾಜೀನಾಮೆ ಹಿಂದೆ ಮತ್ತು ಮುಂದೆ ಮತ್ತು ಈಗಾಗಲೇ ಸಂತೋಷ್ ಪಾಟೀಲ್ ಸಾವಿನ ಸುತ್ತ ಮತ್ತು ಮುತ್ತ ಹಾಗೂ ಅವರು ಕಾಮಗಾರಿ ಮಾಡಿದ ಸಿದ್ಧಾಂತ್ ಪಟೇಲ್ ಇಷ್ಟೊಂದು ಜನ ಬೆಂಬಲಿಗರನ್ನ ಕರ್ಕೊಂಡ್ ಬಂದಿರುವಂತದ್ದನ್ನ ನೋಡ್ತಾ ಇದ್ರೆ ಎಸ್, ನನಗಿನ್ನೂ ಕೂಡ ಜನ ಬೆಂಬಲ ಇದೆ, ನನ್ನ ಕ್ಷೇತ್ರದ ಜನ ಕೈ ಬಿಟ್ಟಿಲ್ಲ, ಸೊ ಹೀಗಾಗಿ ನೆಕ್ಸ್ಟ್ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಕನ್ಸಿಡರ್ ಮಾಡಿ ನನ್ನ ಮಗನನ್ನ ಅಂತ ಮೆಸೇಜ್ ಇದೆಯಾ ಅಂತ? ಇದು ಒಂದು ರೀತಿ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ, ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಪರೋಕ್ಷವಾಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿರುವುದಂತ ಹೇಳಲಾಗ್ತಿದೆ. ಹೇಳಿದ್ರೆ ಈಗಾಗಲೇ ಈಶ್ವರಪ್ಪನ ಈ ರಾಜೀನಾಮೆ ಪ್ರಕರಣದಿಂದ ಭಾರತೀಯ ಜನತಾ ಪಕ್ಷ ಸರ್ಕಾರಕ್ಕೆ ಇರಿಸುಮುರುಸಾಗಿರುವಂಥದ್ದು, ಮುಜುಗರ ಆಗಿರುವಂಥದ್ದು, ಕಪ್ಪು ಚುಕ್ಕೆ ಆಗಿರುವಂಥದ್ದು. ಆ ಮುಖಾಂತರ ಸರ್ಕಾರ ಮತ್ತು ಭಾರತೀಯ ಜನತಾ ಪಕ್ಷ ಭಾವನಾತ್ಮಕ ವಿಚಾರಗಳ ಮೇಲೆ ಮತದಾರರನ್ನೆಲ್ಲ ಒಂದು ಕಡೆ ಸೆಳೆಯಲಿಕ್ಕೆ ಹೊರಟಿರುವಂಥದ್ದು. ಅವೆಲ್ಲವೂ ಕೂಡ ಈಶ್ವರಪ್ಪನವರ ಈ ಒಂದು 40% ಲಂಚ ಕಮಿಷನ್ ಆರೋಪದ ಮುಂದೆ ಎಲ್ಲವೂ ಕೂಡ ನೀರಿನಲ್ಲಿ ಹುಣಸೆ ಹಣ್ಣು ತೊಳೆದಂತ ರೀತಿ ಆಗಿರುವಂಥದ್ದು. ಆ ಮುಖಾಂತರ ಮತ್ತೊಂದು ಕಡೆ ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ವಲಸಿಗರೇ ಜಾಸ್ತಿ ಇದ್ದಾರೆ. ಅದರಲ್ಲೂ ಕುರುಬ ನಾಯಕರು ಅಂತ ಗುರ್ಸ್ಕೊಂಡಿರುವಂತ MTB ನಾಗರಾಜು, ಬೈರತಿ ಬಸವರಾಜು, ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಎಲ್ಲ ಇದ್ದಾರೆ. ಏನು ಉದ್ದೇಶ ಏನಿಲ್ಲ? ಇಲ್ಲಿ ಪ್ರಮುಖವಾಗಿ ಈಶ್ವರಪ್ಪನವರು ಕುರುಬ ನಾಯಕರು ಕೂಡ ಹೌದು. ಒಬ್ಬ ಕುರುಬ ಸಚಿವರು ರಾಜೀನಾಮೆ ಸಲ್ಲಿಸುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಸಾಥ್ ಕೊಡಲು MTB ನಾಗರಾಜ್ ಮತ್ತು ಬೈರತಿ ಬಸವರಾಜ್ ಉಪಸ್ಥಿತಿರುವಂಥದ್ದು. ಮತ್ತೊಂದು ಕಡೆ ಈಶ್ವರಪ್ಪ ಬೆನ್ನಿಗೆ ಇದೀಗ ರಮೇಶ್ ಜಾರಕಿಹೊಳಿ ನಿಂತಿರುವಂಥದ್ದು. ಬರುವ ಸೋಮವಾರ ಮಹಾನಾಯಕನ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳುವ ಮುಖಾಂತರ ಈ ಒಂದು ಪ್ರಕರಣದಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ DK ಶಿವಕುಮಾರ್ ಮತ್ತು ಸಹೋದರ ಸತೀಶ್ ಜಾರಕಿಹೊಳಿ ಇದ್ದಾರೆ ಅನ್ನೋದು ಮತ್ತು ಆ ಮುಖಾಂತರ ಸೋಮವಾರ ನಾನು ದಾಖಲೆಯನ್ನು ಬಿಡುಗಡೆ ಮಾಡ್ತೀನಿ, ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವಕಾಶ ಕೊಟ್ಟರೆ ಇದರ ಹಿಂದೆ ಷಡ್ಯಂತ್ರ ನಡೆದಿದೆ, ಆ ಮಹಾನಾಯಕನ ಮುಖಾಂತರ ಷಡ್ಯಂತ್ರ ನಡೆದಿದೆ ಅಂತೇಳಿ ಈಗಾಗಲೇ ರಮೇಶ್ ಜಾರಕಿಹೊಳಿ ಆರೋಪ ಮಾಡಿರುವಂಥದ್ದು. ಆ ಮುಖಾಂತರ ಈಶ್ವರಪ್ಪನವರ ಬೆನ್ನಿಗೆ ರಮೇಶ್ ಜಾರಕಿಹೊಳಿ ನಿಂತಿರುವಂಥದ್ದು. ಇದೇ ಕಾರಣಕ್ಕಾಗಿ ಬಸವರಾಜ ಬೊಮ್ಮಾಯಿಯವರು ಏನು ರಾಜೀನಾಮೆ ಕೊಡುವ ಸಂದರ್ಭದಲ್ಲೂ ಕೂಡ ಈಶ್ವರಪ್ಪರಿಗೆ ಸಾಥ್ ಕೊಟ್ಟಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈ ರಾಜೀನಾಮೆ ಬೆನ್ನಲ್ಲೇ ಇದೀಗ ಇಬ್ಬರು ಸಚಿವರು ಈಗಾಗಲೇ ಈಶ್ವರಪ್ಪನವರ ಪ್ರಮುಖ ಮತ್ತು ಪ್ರಬಲ ಖಾತೆಯಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಖಾತೆಗೆ ಲಾಬಿ ಮಾಡ್ತಿರುವಂಥದ್ದು MTB ನಾಗರಾಜ್ ಮತ್ತು ಬೈರತಿ ಬಸವರಾಜ್ ಇಬ್ಬರು ಕೂಡ ಇದೀಗ ಪರೋಕ್ಷವಾಗಿ ಲಾಬಿಯನ್ನು ಕೂಡ ಆರಂಭಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಕುರುಬರಿಗೆ ಕೊಟ್ಟಿರ್ತಕ್ಕಂಥ ಖಾತೆ, ಹಾಗಾಗಿ ಕುರುಬ ನಾಯಕರುಗಳಿಗೆ ಮತ್ತು ಕುರುಬ ಸಚಿವರಿಗೆ ಈ ಖಾತೆಯನ್ನು ಕೊಡಬೇಕಂತೇಳಿ ಈಗಾಗಲೇ ಬೇಡಿಕೆ ಇಟ್ಟಿರುವಂಥದ್ದು. ಒಂದು ಕಡೆ MTB ನಾಗರಾಜ್ ಅವರ ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಖಾತೆ ಅತಿ ಚಿಕ್ಕ ಖಾತೆ ಆಗಿರುವಂಥದ್ದು ಅವರ ಅಭಿಪ್ರಾಯ ಆಗಿರುವಂಥದ್ದು. ಮತ್ತೊಂದು ಕಡೆ ನಗರಾಭಿವೃದ್ಧಿ ಖಾತೆಯಿಂದ ಎಲ್ಲೋ ಒಂದು ಕಡೆ ತಾವು ಮುಂದಡಿ ಇಡ್ಲಿಕ್ಕೆ ಕಷ್ಟ ಆಗ್ತೀರಾ ಅನ್ನೋದು ಕೂಡ ಬೈರತಿ ಬಸವರಾಜ್ರವರ ಅಪೇಕ್ಷೆ ಆಗಿರುವಂಥದ್ದು. ಹಾಗಾಗಿ ಅತಿ ದೊಡ್ಡ ಖಾತೆ, ಪ್ರಬಲ ಖಾತೆ, ಹೆಸರು ಮಾಡುವಂಥ ಖಾತೆ ಮತ್ತು ಹುಲ್ಲುಗಾವಲಿನಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಖಾತೆಗೆ ಇದೀಗ ರಾಜೀನಾಮೆ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಮುಂದೆ ಈಗ ಲಾಬಿಯನ್ನು ಕೂಡ ಆರಂಭಿಸಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಸಿದ್ಧಾಂತ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಶ್ವರಪ್ಪ ರಾಜೀನಾಮೆ ನೀಡಿದ್ರು ಕೂಡ ಕಾಂಗ್ರೆಸ್ ಹೋರಾಟ ಮಾತ್ರ ನಿಂತಿಲ್ಲ. ಈಶ್ವರಪ್ಪರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಕೈ ಟೀಮ್ ಒತ್ತಾಯವನ್ನ ಮಾಡ್ತಾ ಇದೆ. ಇನ್ನು ಒಂದ್ ಕಡೆ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ, ಶಾಸಕರ ವಿರುದ್ಧ ಮತ್ತಷ್ಟು ವಾಗ್ದಾಳಿಯನ್ನ ಮಾಡ್ತಾ ಆರೋಪವನ್ನ ಮಾಡ್ತಾ ಇದ್ದಾರೆ.
ರಾಜೀನಾಮೆ ಸಾಕಾಗಲ್ಲ, ಅರೆಸ್ಟ್ ಮಾಡಲೇಬೇಕು. ಕಾಂಗ್ರೆಸ್ನಿಂದ ಮುಂದುವರೆದ ಉಗ್ರ ಹೋರಾಟ. ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಕೇಸ್ನಲ್ಲಿ ಸಚಿವ ಈಶ್ವರಪ್ಪನವರ ತಲೆದಂಡವಾಗಿದೆ. ನಿನ್ನೆ ಇಡೀ ದಿನ ವಿಧಾನಸೌಧದಲ್ಲಿ ಪ್ರತಿಭಟನೆ ನಡೆಸಿದ್ದ ಕಾಂಗ್ರೆಸ್ ಇಂದು ಕೂಡ ಮಧ್ಯಾಹ್ನದವರೆಗೆ ಪ್ರತಿಭಟನೆ ನಡೆಸಿತು. ಈಶ್ವರಪ್ಪ ರಾಜೀನಾಮೆ ನೀಡಿದ್ರೆ ಸಾಲದು, ಅವರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಕಾಂಗ್ರೆಸ್ ತೀವ್ರ ಒತ್ತಡ ಹಾಕ್ತಿದೆ. ಈಶ್ವರಪ್ಪ ಸಾಕ್ಷಿನಾಶ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಈಶ್ವರಪ್ಪರನ್ನ ಬಂಧಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ಒತ್ತಾಯಿಸಿದ್ರು. ಈ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕಲ್ಲ. ಈಶ್ವರಪ್ಪನವರಿಗೆ ರಕ್ಷಣೆ ಕೊಡಲಿಕ್ಕೆ, ಈ ಕೇಸನ್ನು ಮುಚ್ಚಾಕ್ಲಿಕ್ಕೆ ಆಗಲೇ ಪ್ರಯತ್ನಗಳನ್ನು ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ದಿ ಇನ್ವೆಸ್ಟಿಗೇಷನ್ ಇಸ್ ಟು ಬಿ ಕಂಡಕ್ಟೆಡ್ ಬೈ ದಿ ಪೊಲೀಸ್ ಅಂಡರ್ ದಿ ಸೂಪರ್ವಿಷನ್ ಆಫ್ ದಿ ಆನರಬಲ್ ಜಡ್ಜ್ ಆಫ್ ದಿ ಹೈಕೋರ್ಟ್. ಈಗ FIR ಏನೇನಿದೆ, FIR ಅಲ್ಲಿ ಕ್ಲೀನ್ ಆಗಿದೆ 40% ಕಮಿಷನ್. ನಾನು ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತಾ ಇರೋದಿಷ್ಟೇ, ಹೋಮ್ ಮಿನಿಸ್ಟರ್ ಕೇಳ್ತಾ ಇರೋದಿಷ್ಟೇ, ಕಂಪ್ಲೇಂಟ್ನಲ್ಲಿ ಯಾಕೆ ನೀವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೇರಿಸಿಲ್ಲ FIR-ನಲ್ಲಿ? ಯಾಕೆ ನೀವು ಮುಚ್ಚಿಟ್ಟಿದ್ದೀರಿ? ಮುಚ್ಚಿಟ್ಟಿದ್ದಲ್ಲದೆ ನೀವೇ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ಯು ಹ್ಯಾವ್ ಬಿಕಮ್ ಎ ಜಡ್ಜ್, ಯು ಹ್ಯಾವ್ ಬಿಕಮ್ ಎನ್ ಇನ್ವೆಸ್ಟಿಗೇಷನ್ ಆಫೀಸರ್. ನೀವು ಹೇಳ್ತಾ ಇದ್ದೀರಿ ಯಾರು ಇದಕ್ಕೆ ಅವರು ಬಹಳ ನಿರ್ದೋಷಿಯಾಗಿ ಬರ್ತಾರೆ, ಅವರೇನು ತಪ್ಪು ಮಾಡಿಲ್ಲ ಅಂತೇಳಿ. ಇನ್ವೆಸ್ಟಿಗೇಷನ್ ಹಾಕಕ್ಕಿಂತ ಮುಂಚಿತವಾಗಿ ಒಬ್ಬ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಡೀ ದೇಶ ನಿಮ್ಮನ್ನ ನೋಡ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಕಿಡಿಕಾರುತ್ತಿದ್ರೆ, ಇನ್ನೊಂದೆಡೆ ಮಾಜಿ ಸಚಿವ ಜೆಡಿಎಸ್ ಮುಖಂಡ HD ರೇವಣ್ಣ ಕಾಂಗ್ರೆಸ್ ವಿರುದ್ಧವೇ ಗುಡುಗಿದ್ರು. ಕಾಂಗ್ರೆಸ್ ಕಾಲದಲ್ಲೇ ನಡೆದ ಪರ್ಸೆಂಟೇಜ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಕೆಲವು ಕಾಂಗ್ರೆಸ್ ಮುಖಂಡರು ಪಾಪ ಈಗ ಮೇಲೆ ಹತ್ತತ್ತು ಕುಣಿತಾವ್ರೆ. ಅವ್ರ ಕಾಲದಲ್ಲಿ ಏನಿತ್ತು ಅನ್ನೋದು ಹೇಳ್ಬೇಕಲ್ಲಪ್ಪ. 2 ರಾಷ್ಟ್ರೀಯ ಪೋಸ್ಟ್ಗಳಿವು, ಅವ್ರು ಮಾಡಿದ್ದು ಇವ್ರು ಮುಂದುವರಿಸ್ಕೊಂಡು ಹೋಗ್ಯಾರಷ್ಟೇ. ಇನ್ನೊಂದು ಕಡೆ ಕಾಂಗ್ರೆಸ್ ಹೋರಾಟ ವಿರೋಧಿಸಿ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಈಶ್ವರಪ್ಪ ಬಂಧನ ಸಾಧ್ಯವಿಲ್ಲ ಅಂತ ಬಿಜೆಪಿ ಸಮರ್ಥನೆ ಮಾಡಿಕೊಳ್ಳುತ್ತಿದೆ. ಈಗ ರಾಜೀನಾಮೆ ಕೊಟ್ಟ ಮೇಲೆ ಅರೆಸ್ಟ್ ಮಾಡಬೇಕು, ಇದು ಮಾಡಬೇಕಂದ್ರೆ ಒಬ್ಬರು ಮನಸ್ಸಿನ ಮೇಲೆ ಏನು ಪರಿಣಾಮ ಆಕೈತೆ ಅನ್ನೋದು ಬೇಕಲ್ಲ. ತಪ್ಪು ಮಾಡಿದ ಮೇಲೆ ಏನಾದರೂ ಮಾಡಲಿ, ಅವ್ರು ತಪ್ಪೇ ಮಾಡಿಲ್ಲ. ಒಂದು ಎರಡನೇದು, ಅದು ಪೊಲೀಸರಿಗೆ ಅವಕಾಶ ಕೊಡಲಿಲ್ಲ ಅದನ್ನೆಲ್ಲ ತನಿಖೆ ಮಾಡಲಿಕ್ಕೆ ಏನಾದರೂ ಸಲಹೆಗಳನ್ನು ಕೊಡ್ತಿದ್ರೆ ಕೊಡಲಿ, ಯಾವ ರೀತಿ ಇದು ಮಾಡಬೇಕು ಅನ್ನೋಂಥದ್ದನ್ನು. ಏನು ಕಾನೂನಿನಂತೆ ಮೊದಲ ಹಂತದಲ್ಲೇ FIR ಮಾಡ್ಲಿಕ್ಕೆ ಬರದೇ ಇದ್ರು ಕೂಡ FIR ಮಾಡಿದರೆ, ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಕಂಡು ಬಂದರೆ ಖಂಡಿತ ಬಂಧಿಸ್ತಾರೆ. ನೇರ ಡೈರೆಕ್ಟ್ ಎವಿಡೆನ್ಸ್ ಅಂತ ಯಾವುದೂ ಇಲ್ಲ. ಹಾಗಾಗಿ ಈ ಸಾವನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡೋದರಲ್ಲಿ ಅರ್ಥ ಇಲ್ಲ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಆಕ್ರೋಶ. ಬಿಜೆಪಿ ಶಾಸಕನ ವಿರುದ್ಧ ಕಮಿಷನ್ ಬಾಂಬ್. ಈಶ್ವರಪ್ಪ ವಿರುದ್ಧ ಕೇಳಿಬಂದಿದ್ದ ಕಮಿಷನ್ ದಂಧೆ ಆರೋಪ ಈಗ ಇನ್ನಷ್ಟು ಬಿಜೆಪಿ ಶಾಸಕರು ಸಚಿವರಿಗೂ ತಾಕೋ ಸಾಧ್ಯತೆ ಇದೆ. ಮಂಡ್ಯ, ಕೊಡಗು, ರಾಯಚೂರು, ಚಾಮರಾಜನಗರದಲ್ಲಿ ಗುತ್ತಿಗೆದಾರರು ಬಿಜೆಪಿ ಶಾಸಕರ ವಿರುದ್ಧ ಕಮಿಷನ್ ಆರೋಪ ಮಾಡುತ್ತಿದ್ದಾರೆ. ರಾಯಚೂರಲ್ಲಿ ಶಾಸಕ ಶಿವರಾಜ್ ಪಾಟೀಲ್ ಕೂಡ ಕಮಿಷನ್ ಪಡೆಯುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಕಾರ್ಡ್ ಮಾಡಿದೆ, ವರ್ಕ್ ಆರ್ಡರ್ ಇಲ್ಲದೇ ಕೆಲಸಗಳು ಮಾಡಿಸಿ ಆಮೇಲೆ ಕೊಟ್ಟಿದ್ದಾರೆ. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಕೇಸಸ್ ಇದೆ. ವರ್ಕ್ ಆರ್ಡರ್ ಇಶ್ಯೂ ಮಾಡಿ ಎಮರ್ಜೆನ್ಸಿ ಅಂತ ಮಾಡಿದ್ದಾರೆ. ಮಾಡಿದ್ದಾದಮೇಲೆ ಇವರು ಅವನ ಹತ್ರ ಪಾಪ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಡು ತೊಂದರೆ ಕೊಟ್ಟು ಅವನು ಸಾಯಿಸ್ಬಿಟ್ರು ಇವರು. ಇನ್ನು ಸಾಕಷ್ಟು ಬಯಲಾಗ್ತವೆ. ಇವತ್ತು ನಾನು ಹೇಳ್ತಾ ಇದ್ದೀನಿ ನೇರವಾಗಿ, ಪ್ರತಿಯೊಬ್ಬ ಶಾಸಕರು, BJP ಶಾಸಕರು ಇದರಲ್ಲಿ ಏನೋ ಈ ಭ್ರಷ್ಟಾಚಾರದಲ್ಲಿ ತೊಳಗ್ತಾ ಇದ್ದಾರೆ. 40% ನಮ್ಮ ರಾಯಚೂರಲ್ಲೂ ನಡೀತಾ ಇದೆ. ಇವತ್ತು ಇದನ್ನು ಸುಮಾರು ವರ್ಷಗಳಿಂದ ನಾವು ಹೇಳ್ತಾ ಇದ್ದೀವಿ. ಇವತ್ತು ಇವ್ರದ್ದು ಬಯಲು ಆಗ್ತದಂತ ನನ್ನ ಭಾವನೆ ಇದೆ. ಮುಂದಿನ ನಿರ್ಮಾಣಗಳಲ್ಲಿ ಇವರೆಲ್ಲ ರಾಜೀನಾಮೆ ಕೊಡಬೇಕಾಗ್ತದೆ. ಚಾಮರಾಜನಗರ ಜಿಲ್ಲೆಯಲ್ಲೂ ಸಹ ಈ ಗುತ್ತಿಗೆ ಕಾಮಗಾರಿಗಳಲ್ಲಿ ಕಮಿಷನ್ ದಂಧೆ ಹೊರತಾಗಿಲ್ಲ. ಸಾಕ್ಷಿ ಇಲ್ಲದೆ ಇರತಕ್ಕಂಥ ಕಟು ಸತ್ಯ ಇದು. ಇಲ್ಲೂ ಸಹ ಕಮಿಷನ್ ದಂಧೆಗಳು ಎಲ್ಲ ಇಲಾಖೆಗಳು, ಎಲ್ಲ ವಿವಿಧ ಇಲಾಖೆಗಳು ನಡೀತಾವೆ. ಒಂದು ಕಡೆ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ರೆ, ಸಚಿವರು ಆ ಆರೋಪಗಳ ವಿರುದ್ಧ ಕಿಡಿಕಾರಿದ್ದಾರೆ. ಲಂಚ ಕೊಡೋ ಕಾಂಟ್ರಾಕ್ಟರ್ ಉತ್ತಮರ ಅಂತ ಪ್ರಶ್ನಿಸಿದ್ದಾರೆ. 40% ಕೊಡ್ತಕ್ಕಂಥ ಕಾಂಟ್ರಾಕ್ಟ್ರು ಉತ್ತಮ್ರ, ಲಂಚ ಕೊಡ್ತೀನಿ ಅಂತಕ್ಕಂತ ಹೇಳ್ತಾರಲ್ಲ, ಅವ್ರು ಎಷ್ಟು ಧೈರ್ಯದಿಂದ ಹೇಳ್ತಾರೆ? ಅವ್ರೇನಾದ್ರು ಕೊಟ್ಟಿದ್ದೆ ಅದು ತಪ್ಪೆ ತಾನೇ? ಅದು ಬರೀ ಹಿಟ್ ಆ್ಯಂಡ್ ರನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರ ಹತ್ತಿರ ಡಾಕ್ಯುಮೆಂಟ್ಸ್ ಅದಾವ ಅಂತಾರೆ. ಯಾರು ಲಂಚ ತಗೊಂಡ್ರಂತ ಡಾಕ್ಯುಮೆಂಟ್ಸ್ ಅದಾವ, ದಯವಿಟ್ಟು ಅವ್ರು ಕೊಟ್ಬಿಡ್ಲಿ. ಒಂದು ಕಡೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದು, ನಾಳೆಯಿಂದ ರಾಜ್ಯಾದ್ಯಂತ ಹೋರಾಟ ನಡೆಸಲು ನಿರ್ಧರಿಸಿದೆ. ಇನ್ನೊಂದು ಕಡೆ ಒಂದಾದ ಮೇಲೊಂದರಂತೆ ಗುತ್ತಿಗೆದಾರರು ಕಮಿಷನ್ ದಂಧೆ ಆರೋಪ ಮಾಡುತ್ತಿದ್ದಾರೆ. ಬಿಜೆಪಿ ಸರ್ಕಾರ ಇದೆಲ್ಲದಕ್ಕೂ ಯಾವ ರೀತಿ ಪ್ರತಿತಂತ್ರ ಹೆಣೆಯುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಈಶ್ವರಪ್ಪನವರೇನೋ ರಾಜೀನಾಮೆ ಕೊಟ್ರು, ಅದರ ಹಿಂದಿನ ಪಾಲಿಟಿಕ್ಸ್ ಏನಿದೆ, ಈಶ್ವರಪ್ಪ ರಾಜೀನಾಮೆ ಬಗ್ಗೆ ಯಾವ್ಯಾವ ನಾಯಕರು ಏನ್ ಹೇಳಿದ್ರು ನೋಡ್ಕೊಂಬ. ಅವರ ರಾಜೀನಾಮೆ ಹಿಂದೆ 10 ರಾಜಕೀಯ ಲೆಕ್ಕಾಚಾರಗಳಿವೆ ಎನ್ನಲಾಗ್ತಿದೆ. ರಾಜೀನಾಮೆ ವಿಚಾರ ಬಿಜೆಪಿಗೆ ಹಾಗೂ ಕಾಂಗ್ರೆಸ್ ಹೇಗೆ ರಾಜಕೀಯಕ್ಕೆ ಬಳಸಿಕೊಳ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಕಾಂಗ್ರೆಸ್ಗೆ ಅಸ್ತ್ರ ಆಗೋದನ್ನ ತಪ್ಪಿಸಲು ಹಾಗೂ ಪಕ್ಷಕ್ಕೆ ಮುಜುಗರ ಆಗಬಾರದೆಂಬ ಕಾರಣ ರಾಜೀನಾಮೆ ನೀಡಲಾಗಿದೆ. ಮುಂದೆ ನಡೆಯಲಿರೋ ಕಾರ್ಯಕಾರಿಣಿಯಲ್ಲಿ ಮುಜುಗರ ತಪ್ಪಿಸಿಕೊಳ್ಳೋದು ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಎದುರು ಮಾನ ಉಳಿಸಿಕೊಳ್ಳೋ ಪ್ಲಾನ್ ಕೂಡ ಇದೆ. ಇದರ ಜೊತೆಗೆ ಕಾಂಗ್ರೆಸ್ ತೀವ್ರ ಹೋರಾಟ ನಡೆಸುತ್ತಿದ್ದು ರಾಜೀನಾಮೆ ನೀಡಿ ಅದಕ್ಕೂ ಬ್ರೇಕ್ ಹಾಕೋ ಪ್ಲಾನ್ ಇದೆ. ಆರೋಪ ಕೇಳಿಬಂದ ಕೂಡಲೇ ರಾಜೀನಾಮೆ ಕೊಡಿಸಿದ್ವಿ ಅಂತ ಹೇಳಿಕೊಳ್ಳಬಹುದು. ಹಾಗೆ ಬಿಬಿಎಂಪಿ 2023 ಚುನಾವಣೆಗೂ ಇದೇ ವಿಚಾರ ಅಸ್ತ್ರವಾಗಿ ಬಳಕೆ ಆಗಲಿದೆ. ಜನರ ಮತ ಕೇಳಲು ಹಾಗೂ ಬಿಜೆಪಿ ಕ್ಲೀನ್ ಪಕ್ಷ ಅನ್ನೋದನ್ನ ತೋರಿಸಲು ಈ ಪ್ಲಾನ್ ಮಾಡಲಾಗಿದೆ ಎನ್ನಲಾಗ್ತಿದೆ. ಭ್ರಷ್ಟಾಚಾರ ಆರೋಪಗಳನ್ನ ಪ್ರಧಾನಿ ಮೋದಿ ಸಹಿಸಲ್ಲ ಎಂಬ ಸಂದೇಶವನ್ನ ಜನರಿಗೆ ಸಾರೋ ಪ್ಲಾನ್ ಕೂಡ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಇದೇ ವಿಚಾರವನ್ನ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತಿದೆ. ಬಿಜೆಪಿಯ ಹಿಂದೂ ಅಜೆಂಡಾದಿಂದ ಕಂಗೆಟ್ಟಿದ್ದ ಕಾಂಗ್ರೆಸ್ಗೆ ಈಶ್ವರಪ್ಪನವರ ವಿರುದ್ಧದ ಆರೋಪ ಬಲ ತಂದಿದೆ. ಬೊಮ್ಮಾಯಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಈಶ್ವರಪ್ಪ ಇಂದು ರಿಸೈನ್ ಮಾಡಿದ್ರೂ ಕಾಂಗ್ರೆಸ್ ಹೋರಾಟ ಮುಂದುವರಿಸಲಿದ್ದು 2023 ಚುನಾವಣೆವರೆಗೂ ಜೀವಂತಗೊಳಿಸೋ ಲೆಕ್ಕಾಚಾರ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ಭಾರಿ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ ಸಿಡಿ ಎಡಿಟ್ ಬ್ಲಾಕ್ ಮೇಲ್ ನಡೀತಿದೆ. ಕಾಂಗ್ರೆಸ್ ಕೈವಾಡದ ಬಗ್ಗೆ ರಮೇಶ್ ಜಾರಕಿಹೊಳಿ ಮಾಹಿತಿ ನೀಡಬೇಕು ಅಂದ್ರು. ರಮೇಶ್ ಜಾರಕಿಹೊಳಿ ಹೇಳ್ಯಾರ ಸೋಮವಾರ ದಿವಸ ನಾನು ಬಹಿರಂಗ ಪಡಿಸ್ತೀನಿ ಅಂತೇಳಿ. ನಾನು ಆಗ್ರಹ ಮಾಡ್ತೀನಿ ಅವ್ರಿಗೆ, ಒಮ್ಮೆ ಸ್ವಚ್ಛ ಆಗಲಿ ಕರ್ನಾಟಕದಲ್ಲಿ. ಇಂಥ ಹೊಲಸು ರಾಜಕಾರಣ ಮಾಡುವಂಥ ಯಾವುದೇ ಪಕ್ಷದಲ್ಲಿರಲಿ ಅವರೆಲ್ಲ ಸ್ವಚ್ಛ ಆಗದೇ ಇದ್ದರೆ ಇದು ಬ್ಲ್ಯಾಕ್ ಮೇಲ್ದಾಗ ಚಾಲು ಮಾಡಿಬಿಟ್ಟಾರೆ. ಅವ್ರದ್ದು ನಮ್ಗೆ ಅಲ್ಲಿ ಇದು ಇದೆ, ಇವ್ರ ದಾಖಲೆ ಇದೆ, ಬರೀ ಇದೇ ದಂಧ ಮಾಡಿಕೊಂಡು ಈ 1 ವರ್ಷ ಇಲೆಕ್ಷನ್ ಉಳಿದಿದೆಯಲ್ಲ, ಈ ಹಲ್ಕ ಕೆಲಸ ಮಾಡುವಂಥ ಇಂಥ ರಾಜಕಾರಣಿಗಳನ್ನ ಸರಿಯಾಗಿ ಇವ್ರನ್ನ ಜೈಲಿಗೆ ಹಾಕಬೇಕು. ಸದ್ಯ ಈಶ್ವರಪ್ಪ ರಾಜೀನಾಮೆ ನೀಡಿದ್ದು ನಾಳೆಯಿಂದಲೇ ತನಿಖೆಗೂ ಸಹಕರಿಸಲಿದ್ದಾರೆ. ರಾಜೀನಾಮೆ ದಿನವೇ ರ್ಯಾಲಿ ನಡೆಸಿ ಪವರ್ ಪ್ರದರ್ಶನ ಮಾಡಿರೋ ಈಶ್ವರಪ್ಪ ಮುಂದೆ ಇನ್ನೂ ದೊಡ್ಡ ಹೋರಾಟದ ಸಂದೇಶ ನೀಡಿದ್ದಾರೆ. ಈಶ್ವರಪ್ಪನವರ ಆ ಮುಂದಿನ ನಡೆ ಏನಾಗಿರಬಹುದು ಅನ್ನೋದು ಸದ್ಯ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಪೊಲೀಸರ ತನಿಖೆ ಚುರುಕುಗೊಂಡಿದೆ. ಈ ನಡುವೆ ಲಾಡ್ಜ್ಗೆ ಬರ್ತೀನಿ ಅಂತ ಸಂತೋಷ ಸ್ನೇಹಿತ ರಾಜೇಶ್ ಅನ್ನುವಂಥವ್ರು ಹೇಳಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಿದ್ರೆ ಯಾರು ಆ ರಾಜೇಶ್, ಅವ್ರು ಯಾಕೆ ಲಾಡ್ಜ್ಗೆ ಬಂದಿರಲಿಲ್ಲ ಅನ್ನುವಂಥ ಕುರಿತು ತನಿಖೆ ಕೂಡ ನಡೀತಾ ಇದೆ. ಲಾಡ್ಜ್ನಲ್ಲಿ ರೂಮ್ ಮಾಡುವಾಗಲೇ ಇನ್ನಿಬ್ಬರು ಸ್ನೇಹಿತರಿಗೆ ರಾಜೇಶ್ ಅನ್ನೋರು ಬರ್ತಾರೆ ಅಂತ ಹೇಳಿದ್ರಂತೆ. ಹಾಗಿದ್ರೆ ಲಾಡ್ಜ್ನಲ್ಲಿ 4 ಇದ್ದ ಅನ್ನುವಂಥದ್ದು ಇದೀಗ ಉದ್ಭವಿಸಿರುವಂಥ ಪ್ರಶ್ನೆ. ಪೊಲೀಸರು ಎಲ್ಲ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಮತ್ತೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ.